ದರ್ಶನ್ ಸರ್, ಎಲ್ಲೋ ಒಂದೆಡೆ ನಾವು ನೋಡಿದಾಗ AICC ಅಧ್ಯಕ್ಷರು ಒಂದು ಮಾತನಾಡಬೇಕಾಗ್ತದೆ ಆಯಿತು ಅಂತಂದರೆ ವಿಚಾರ ಮಾಡಬೇಕಾಗುತ್ತೆ, ಏನು ಹೇಳ್ತಾ ಇದ್ದೀನಿ ಅನ್ನುವಂಥದ್ದನ್ನು. ಆದರೆ ಎಲ್ಲೋ ಒಂದೆಡೆ ಸೈದ್ಧಾಂತಿಕವಾಗಿರುವಂತಹ ಒಂದು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ಅದು ಕೂಡ ಒಂದು ಸಮುದಾಯಕ್ಕೆ ಕರೆ ಕೊಡುವಂತಹ ಸಂದರ್ಭದಲ್ಲಿ ನಾಲಿಗೆ ತಪ್ಪು ಬಿಟ್ರ ಅಥವಾ ನರೇಂದ್ರ ಮೋದಿ ಹಾಗೂ BJP ಮೇಲಿನ ಒಂದು ಆಕ್ರೋಶ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾರಣ ಆಯ್ತಾ ಅಂತ ನೋಡಿ. ಇವತ್ತು BJP ಅನ್ನೋ ಪಕ್ಷ ಒಂದು ಕೋಮುವಾದಿ ಪಕ್ಷ, ಅದರಲ್ಲಿ ಎರಡು ಮಾತಿಲ್ಲ. ದೇಶದ ಇತಿಹಾಸವನ್ನು ನೋಡ್ತಾ ಬಂದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ಒಂದು ಒಡೆದಾಡುವಂಥ ನೀತಿಯನ್ನು ಇವರ ಒಂದು ಹಿಂದೂ ಮಹಾಸಭಾ ಇಟ್ಕೊಂಡಿತ್ತು ಅನ್ನುವಂಥ ಇತಿಹಾಸವನ್ನು ಉಲ್ಲೇಖ ಮಾಡ್ತಾ, ಸ್ವಾತಂತ್ರ್ಯ ನಂತರ ಈ ದೇಶದಲ್ಲಿ ಏನಿವತ್ತು RSS ಅಥವಾ BJP ಅವರು 80ರಲ್ಲಿ ಅವರ ಒಂದು ಅಸ್ತಿತ್ವಕ್ಕೆ ಬಂದರೂ ಸಹ ಅಲ್ಲಿಂದ ಇಲ್ಲಿ ತನಕ ವಿಭಜನೆ ಮಾಡುವಂಥದ್ದು, ಧರ್ಮಗಳ ನಡುವೆ ಕಂದಕಗಳನ್ನ ತರುವಂಥ ಕೆಲಸವನ್ನು BJP ಮಾಡ್ತಾನೆ ಬರ್ತಾ ಇದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಹೌದು, ಇವತ್ತು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ಚುನಾವಣಾ ಭಾಷಣದಲ್ಲಿ ಅವರು ಈ ಒಂದು ವಿಚಾರಗಳನ್ನ ಅಂದರೆ ಕೋಮು ವಿಷ ಬೀಜ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾ ಇದ್ರೆ ಅವ್ರನ್ನ ದೂರ ಇಡಿ ಅಂತೇಳಿ, ಯಾರನ್ನು ಕೊಲ್ಲಿ ಅನ್ನುವಂಥ ಪದವನ್ನು ಅವರು ಬಳಸಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹೌದು, ಇವತ್ತು ಈ ದೇಶದ ಪ್ರಧಾನಿಯಾದಂಥ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಸೋನಿಯಾ ಗಾಂಧಿ ಅವರಿಗೆ ಯಾವ್ಯಾವ ಪದಗಳನ್ನ ಆಡಿದ್ದಾರೆ, ವಿಧವೆ ಅನ್ನುವಂಥ ಪದವನ್ನು ಹೇಳಿದ್ದಾರೆ, ಜೆರ್ಸಿ ಹಸು ಅನ್ನುವಂಥ ಪದವನ್ನು ಹೇಳಿದ್ದಾರೆ, ವಿದೇಶಿ ಮಹಿಳೆ ಅನ್ನುವಂಥ ಪದವನ್ನು ಬಳಸಿ ಅವ್ರನ್ನ ನಿಂದಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಅಥವಾ BJP ನಾಯಕರು ಬಾರ್ಗಲ್ ಅನ್ನುವಂಥ, ನಾವು ಈ ಭಾರತ ಭೂಮಿಯಲ್ಲಿ ಹೆಣ್ಣು ಮಗಳನ್ನ ಪೂಜಿಸ್ತೀವಿ ಅಂತ 1968ರಲ್ಲಿ ಈ ದೇಶದ ಸೊಸೆಯಾಗಿ ಬಂದಂತಹ ಒಬ್ಬ ಮಾಜಿ ಪ್ರಧಾನಿಗಳಾದಂಥ ಇಂದಿರಾ ಗಾಂಧಿ ಅವರಾದಂಥ ಸೊಸೆಯವರಾದಂಥ ಸೋನಿಯಾ ಗಾಂಧಿ ಅವರಿಗೆ, ಈ ದೇಶದ ಪ್ರಧಾನಿಯಾಗಿ ಪ್ರಾಣತ್ಯಾಗ ಮಾಡಿದಂಥ ರಾಜೀವ್ ಗಾಂಧಿ ಅವರ ಧರ್ಮಪತ್ನಿ ಅವರಿಗೆ ಯಾವೆಲ್ಲ ನಿಂದನಾತ್ಮಕ ಪದಗಳನ್ನ BJP RSS ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರು ಆಡಿದ್ದಾರೆ. ಚರ್ಚೆ ಬೇಕಲ್ಲ ಅದನ್ನು. ಇವತ್ತು ತೇಜಸ್ವಿ ಸೂರ್ಯ ಒಂದು ಸಮುದಾಯವನ್ನು ಉದ್ದೇಶಿಸಿ ಪಂಚರ್ ಹಾಕೋರು ಅಂತ ಹೇಳಿ, ಯಾಕೆಂದ್ರೆ ಇವತ್ತು ರಾಷ್ಟ್ರದ ರಾಷ್ಟ್ರಪತಿ ಹುದ್ದೆಯನ್ನ ಮಾನ್ಯ ಅಬ್ದುಲ್ ಕಲಾಂ ಅವರು ಹೊಂದಿದ್ರು, ಅದೇ ಮುಸಲ್ಮಾನ್ ಸಮುದಾಯದಿಂದ. ಇವತ್ತು ಎಷ್ಟೋ ಜನ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ವಿಜ್ಞಾನಿಗಳಿದ್ದಾರೆ. ಅಂಥವ್ರನ್ನ ಸಂಪೂರ್ಣ ಸಮುದಾಯವನ್ನ ಪಂಚರ್ ಹಾಕುವಂತ ನಿಂದನಾತ್ಮಕ ಪದವನ್ನ ಬಳಸಿರ್ತಕ್ಕಂಥದ್ದು ಉಲ್ಲೇಖವನ್ನ ಮಾಡ್ತಾ, ಇವತ್ತು ಯತ್ನಾಳ್ ಅವರು ಈ ಒಂದು ಸಮುದಾಯಗಳ ಮೇಲೆ ಆಡಿರ್ತಕ್ಕಂತಹ ಪದಗಳು, ಈಶ್ವರಪ್ಪನವರು ಹಿಂದೆ ಆಡಿರ್ತಕ್ಕಂಥ ಪದಗಳು, ಶೋಭಾ ಕರ್ಲಾಜೆ ತಮಿಳುನಾಡಿನವ್ರನ್ನ ಭಯೋತ್ಪಾದಕರು ಅಂತ ನಿಂದಿಸಿರ್ತಕ್ಕಂಥ ಪದಗಳು, ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಇವತ್ತು BJPನವರಾಗ್ಲಿ RSSನವರಾಗ್ಲಿ ಕರ್ನಾಟಕದ BJP ನಾಯಕರಾದಿಗಳಾಗಿ ಯಾವ್ಯಾವ ತುಚ್ಛವಾದ ನಿಂದನಾತ್ಮಕವಾದ ಪದಗಳನ್ನ ಆಡಿದ್ದಾರೆ ಅನ್ನುವಂಥದ್ದು ಸಾಕ್ಷ್ಯ ಸಮೇತ ನಿಮ್ಮ ಮಾಧ್ಯಮಗಳಲ್ಲೇ ಉಲ್ಲೇಖ ಆಗಿದೆ. ಇದೊಂದು ಚುನಾವಣಾ ಪ್ರಚಾರ. ಇವತ್ತು ನಾವು ಚರ್ಚೆ ಮಾಡ್ಬೇಕಾದ್ರೆ ಸರ್, ಆಯ್ತು ಈ ದೇಶದಲ್ಲಿ ಗ್ಯಾಸ್ ಇಲ್ಲ ಅಂತ ಹೈರಾಣಾಗಿ ಅದೇನೋ 4 ಹಡಗ್ ಬಂದು 5 ಹಡಗ್ ಬಂದು ಅಂತ ತೋರಿಸಿದ್ರಲ್ಲ, ಎಲ್ಲ ಗುಜರಾತ್ಗಳಿಗೆ ಹೋಯ್ತು ಅಥವಾ ಪಂಚರಾಜ್ಯ ಚುನಾವಣೆಗೆ ಹೋಯ್ತಲ್ಲ, ಬಾಯಿ ಬಡ್ಕೊಳ್ತಿದ್ದಾರೆ. ಆ ಚರ್ಚೆ ಮಾಡೋಣ ಸರ್. ಉದ್ಯೋಗ ಇಲ್ಲ ಅಂತ ಜನ ಈ ದೇಶದಲ್ಲಿ ಸರ್ ಆ ವಿಚಾರನೂ ಚರ್ಚೆ ಮಾಡೋಣ. ನಾನು ಹೇಳೋದೇನಂತಂದ್ರೆ, ಇಲ್ಲಿ ಖರ್ಗೆ ಸರ್ ಅವ್ರು ಮಾತನಾಡಬೇಕಾದ್ರೆ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಾವನ್ನ ಕೊಲ್ಲಬೇಕು ಅಂತ. ಇದು ಕೂಡ ಒಂದು ವಿಷಪೂರಿತ ಹಾವಿದ್ದಂಗೆ. ನಾನು ಹೇಳೋದೇನಂತಂದ್ರೆ, ಸಿದ್ಧಾಂತವನ್ನ ಸಿದ್ಧಾಂತದಿಂದಲೇ ಮಣಿಸ್ಬೇಕಾ ಅಥವಾ ಅದನ್ನು ಸಂಪೂರ್ಣವಾಗಿ ಮುಗಿಸೋದಕ್ಕೆ ಕಾಂಗ್ರೆಸ್ ಏನಾದರೂ ಹೊರಟಿದೆಯಾ? ನೋಡಿ, ನಾವು ರಾಜಕೀಯವಾಗಿ ಅವ್ರು ಹೇಳ್ತಾರಲ್ಲ, ಏನೋ ಕಾಂಗ್ರೆಸ್ನ ನಿರ್ನಾಮ ಮಾಡ್ತೀವಿ, ಅದವ್ರ ಜನ್ಮದಲ್ಲೂ ಸಾಧ್ಯ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ, ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಪಕ್ಷ ಇವತ್ತು. ಆಯ್ತು ಸರ್, ಇದೇ ವಿಚಾರ ನಾನು ಬರ್ತೀನಿ. ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತಂದ್ರಲ್ಲ ಅನಂತ್ ಕುಮಾರ್ ಹೆಗಡೆ, ಅಥವಾ ನಾವು 400 ಪಾರ್ ಆದ್ರೆ ಏನ್ ದೇಶದ ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಇವತ್ತು 400 ಪಾರ್ ಆಯ್ತು ಅಂದ್ರೆ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳಿಕೆಗಳು, ಅದು ದೇಶದ್ರೋಹದ ಹೇಳಿಕೆ ಅಲ್ವಾ? ಇವತ್ತು ಕಾಂಗ್ರೆಸ್ನವರಿಗೆ ನನ್ನ ಹತ್ರ ಲೀಸ್ಟ್ ಇದೆ. ಶಹಬಾದ್ ಪೂನಾವಾಲ್ ಅವರು ಈ ದೇಶ ಏನು ಮೊಹಮ್ಮದ್ ಕಿ ದುಕಾನ್ ಅಂತ ನಾವು ಹೇಳ್ತಾ ಹೋದ್ರೆ ಅದನ್ನ ವರ್ಣಭೇದ ನೀತಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಕರ್ನಲ್ ಸಿಂಗ್ BJP ವ್ಯಕ್ತಿ ಹೇಳಿರ್ತಕ್ಕಂಥದ್ದು, ಏನೋ ಗೋವಿನ ವಿಚಾರಕ್ಕೆ ಬಂದ್ರೆ 2 ಲಕ್ಷ ಜನ ಮುಸ್ಲಿಮ್ರನ್ನ ಕೊಂದಾಕ್ತೀವಿ ಅಂತ 2 ಲಕ್ಷ ಜನ ಉಲ್ಲೇಖ ಮಾಡಿರೋದು. ಇನ್ನೆಷ್ಟೋ ಜನ ನಾಲ್ಗೆ ಕತ್ತರಿಸುವಂತ ಮಾತುಗಳನ್ನಾಡಿದ್ದಾರೆ ಈ ದೇಶದಲ್ಲಿ. ಇಲ್ಲಿ ಒಂದು ಹಾವಿನ ಉದಾಹರಣೆ, ಹಾವು ನಾವು ಪೂಜೆನೂ ಮಾಡ್ತೀವಲ್ಲ ಸ್ವಾಮಿ, ಸುಬ್ರಹ್ಮಣ್ಯಕ್ಕೆ ಬನ್ನಿ ಸ್ವಾಮಿ, ನಾಗರಾವನ್ ಪೂಜೆ ಮಾಡಲ್ವಾ ನಾವು? ಯಾಕೆ ಅವು ನೀವು ಯಾಕೆ ಕೆಟ್ಟ ದೃಷ್ಟಿಯಿಂದ ನೋಡ್ತೀರಾ? ಒಳ್ಳೆ ದೃಷ್ಟಿಯಿಂದನೂ ಯೋಚನೆ ಮಾಡಿ. ಆದ್ರೆ ಕೋಮು ವಿಷ ಬೀಜ ಈ ದೇಶದಲ್ಲಿ ಬಿತ್ತಬಾರದು, ನಾವೆಲ್ಲ ಒಂದಾಗಿರ್ಬೇಕು ಅಂತ. ಹೌದು, ಖರ್ಗೆ ಸಾಹೇಬರು ಒಂದು ಹೇಳಿಕೆ ನಿಮಗೆ ಇಷ್ಟೊಂದು ಹೃದಯಕ್ಕೆ ಘಾಸಿಯಾಗಿದೆಯಲ್ಲ, ಹಾಗಿದ್ರೆ ಮಣಿಪುರ ಹತ್ತೂರಿಬೇಕಾದ್ರೆ 240 ಜನ ಏನ್ ಸತ್ತೋದಲ್ವಾ? ಇದೇ BJP ಆಳ್ವಿಕೆನಲ್ಲಿ, ಇದೇ ನರೇಂದ್ರ ಮೋದಿ ಆಳ್ವಿಕೆನಲ್ಲಿ 728 ಜನ ರೈತರು ಸತ್ತೇ ಹೋದ್ರಲ್ವಾ? ಎಲ್ಲೋಗಿತ್ತು? ಗೋಧ್ರಾ ಅನ್ನುವಂತ ಹತ್ಯೆ ಕಂಡಾಗ 3000 ಜನ ಇದೇ ನರೇಂದ್ರ ಮೋದಿ ಅವರ ಆಳ್ವಿಕೆನಲ್ಲಿ ಮಡಿದ್ರಲ್ವಾ? ಹತ್ಯೆ ಆಯ್ತಲ್ವಾ? ಇದ್ರ ಬಗ್ಗೆ ನಾವು ಮಾತಾಡ್ಬೇಕಲ್ವಾ? ಹೇಳಿಕೆ ಅನ್ನುವಂಥದ್ದು ಒಂದು ಕಡೆ ಇಡಿ ಸರ್, ಇದೊಂದು
ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇನೆ. ಆದ್ರೆ ಇವತ್ತು ಏನೋ ಬಾಬ್ರಿ ವಿಚಾರದಲ್ಲಾಗಿರ್ಬೋದು, ಬಾಬ್ರಿ ಅಯೋಧ್ಯೆ ವಿಚಾರ ಅಥವಾ ಗೋತ್ರ ವಿಚಾರಗಳಾಗಿರ್ಬೋದು, ರೈತ ಹೋರಾಟದಲ್ಲಿ ಆ ರೈತರ ಕೊಲೆಗಳಾಗಿರ್ಬೋದು, ಇವತ್ತು ದೇಶದ ಸೇನೆ ಅಂತಂದ್ರೆ ಯಾವ ಪಕ್ಷಗಳು ಇರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ ರಾಜಕೀಯಕರಣಗೊಳಿಸುವಾಗಿಲ್ಲ. ಇವತ್ತು 19ರ ಚುನಾವಣೆ ಆಗ್ಬೇಕಾದ್ರೆ ಪುಲ್ವಾಮಾ ಅಂತೆ, ಆಮೇಲೆ ಬಿಹಾರ ಚುನಾವಣೆ ಮತ್ತಿನ್ನೊಂದು ಚುನಾವಣೆ ಬರ್ಬೇಕಾದ್ರೆ ಪೆಲ್ಗಾಮ್ ಅಂತೆ, ಬಿಹಾರ ಮತದಾನ ನಡೆಯೋ ಹಿಂದೆ ಡೆಲ್ಲಿನಲ್ಲಿ ಒಂದು ಬ್ಲಾಸ್ಟ್ ಆಯ್ತಲ್ಲ, ಮಾತಾಡೋಣ ದೇಶದ ಬಗ್ಗೆ. ಯಾರ 4 ಜನ ಯಾರು ಬಾಂಬ್ ಇಟ್ಟವರು, ಯಾರು 4 ಜನ ಮುಸಲ್ಮಾನರು ಡಾಕ್ಟರ್ಗಳನ್ನ ಬಂದ ಮಾಡಿದ್ರಲ್ಲ, ಚುನಾವಣೆ ಮುಗ್ತಿದ್ದಂಗೆ ಬಿಟ್ಟು ಕಳ್ಸಿದ್ರಲ್ಲ, ಆ ಕೇಸ್ ಏನಾಯ್ತು? ಆ ಪೆಹಲ್ಗಾಮಲ್ಲಿ ನಮ್ಮ ಏನು 26 ಜನ ಸತ್ರಲ್ಲ, ಆ 4 ಜನ ಎಲ್ಲಿಂದ ಬಂದು, ಆಮೇಲೆ ಆ 4 ಜನ ಎಲ್ಲಿಗೆ ಹೋದ್ರು? ದೇಶದ ಬಗ್ಗೆ ನಾವು ಮಾತಾಡೋಣ. ನೀವು ಚುನಾವಣೆಗಳು ಬರಬೇಕಾದ್ರೆ ಒಮ್ಮೆ ನೀವು ಪುಲ್ವಾಮಾ, ಇನ್ನೊಮ್ಮೆ ನೀವು ಶ್ರೀರಾಮ, ಈ ಒಟ್ಟಾರೆ ಈ ದೇಶದ ಜನಕ್ಕೆ ನೀವು ಹಾಕ್ತಿರೋದು ಮೂರ್ನಾಮ. ನೋಡಿ ಸರ್, ಖಂಡಿತವಾಗ್ಲೂ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಒಂದು ರಾಜಕೀಯ ಟೀಕೆಯನ್ನು ಮಾಡಿದರೆ, ಅದರಲ್ಲೂ ಬಿಜೆಪಿ ಯಾಕೆ ಸಹಿಸ್ತಾ ಇಲ್ಲ ಅಂತಂದ್ರೆ, ಒಬ್ಬ ದಲಿತ ಸಮುದಾಯದ ನಾಯಕ ಇವತ್ತು ಎಸಿಸಿ ಅಧ್ಯಕ್ಷರಾಗಿ ಆ ಉನ್ನತ ಹುದ್ದೆಯಲ್ಲಿದ್ದಾರಲ್ಲ, ಏನಾದ್ರೂ RSS ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉರ್ದು ಬೀಳುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಆಯ್ತು ಸರ್, ಇವತ್ತು ಅಸ್ಸಾಂನ CM ಯಾರಿದ್ದಾರಲ್ವಾ, ಹೇಮಂತ್ ಬಿಸ್ವಾ ಅಲ್ವಾ? ಯಾವ ಪದ ನಮ್ಮ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಈಗಷ್ಟೇ ನೋಡ್ಕೊಂಡು ಬಂದಿದ್ದೀನಿ, ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಹಳ ನಿಂದನಾತ್ಮಕ ಪದವನ್ನು ಆಡಿದಾರಲ್ಲ, ಬಿಜೆಪಿಯವರು ಅದು ಕುತ್ರ ಕೊಡ್ಲಿ. ಪವನ್ ಖೇರೆ ಅವ್ರ ಬಗ್ಗೆ ಒಂದು ಪದವನ್ನು ಬಳಸಿದ್ದಾರೆ, ನಾನು ಈ ಮಾಧ್ಯಮದಲ್ಲಿ ಹೇಳಿಕ್ಕೆ ಆಗುದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ನೀವೇ ನೋಡಿ. ಬಿಜೆಪಿಯವರು ಅವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳೋದಿಲ್ವಾ? ಸರ್ ನೋಡಿ, ನಾನು ಅನೇಕ ವಿಚಾರಗಳನ್ನ ಉದಾಹರಣೆ ಸಮೇತ ಕೊಟ್ಟಿದ್ದೀನಿ. ಒಂದು ಮಹಿಳೆಯನ್ನ ಪೂಜಿಸುವಂತಹ ಭವ್ಯ ಭಾರತದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಬಿಜೆಪಿಯವರು ಆಡಿರ್ತಕ್ಕಂತಹ ಪದಗಳು, ಅದು ತಾಯಿ ನಿಂದಿಸ್ತಾಗಲ್ವಾ, ಭಾರತ ಮಾತೆಯನ್ನು ನಿಂದಿಸ್ತಾಗಲ್ವಾ? ಅದರಲ್ಲಿ ಬಿಜೆಪಿಯವರು ಅವರಷ್ಟು ತಿದ್ಕೊಂಡಿದ್ದಾರೆ. ಅವರ ಒಂದು ಸಿದ್ಧಾಂತಗಳೇನಿದೆ, ನಾನು ಮುಂದೆ ಅವಕಾಶ ಕೊಡಿ. ಯಾರ್ಯಾರ ಪದ ಪುಂಜಗಳಲ್ಲಿ ಸರ್, ಮುನಿರತ್ನ ಅನ್ನುವಂತ ವ್ಯಕ್ತಿ ಇವತ್ತು ಜೊತೆಗೆ ಇಟ್ಕೊಂಡಿದ್ದಾರಲ್ಲ, ಒಕ್ಕಲಿಗ ಮಹಿಳೆಯರಿಗೆ ಆಡಿರ್ತಕ್ಕಂಥ ಮಾತು, ದಲಿತ ಮಹಿಳೆಯರಿಗೆ ಆಡಿರ್ತಕ್ಕಂಥ ಮಾತು ಇದೆ. CT ರವಿ ಏನು ವಿಧಾನ ಪರಿಷತ್ ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ ಯಾವ ಪದವನ್ನು FSL ಅಲ್ಲಿ ಅದು ಪ್ರೂವ್ ಆಯ್ತಲ್ವಾ? ಯಾಕೆ ಬಿಜೆಪಿಯವರು ಅಂತ ತುಚ್ಛವಾದ ಪದಗಳನ್ನ ಆಡಿದ್ರು? ಬಿಜೆಪಿಯವರಿಗೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋ ಹೃದಯನೂ ಇಲ್ಲ. ಕಾಂಗ್ರೆಸ್ನವರ ವಿಚಾರಕ್ಕೆ ಒಂದು ಹಾವಿನ ವಿಚಾರ ಹೇಳಿದ ತಕ್ಷಣ ಪರೆ ಕಳಿಸಿ ಬಂದಿರಲ್ಲ ನಾಗ್ಪುರದಿಂದ, ಇಲ್ಲೇ ಗೊತ್ತಾಗ್ತದೆ ಬಿಜೆಪಿಯವರ ಮನಸ್ಥಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.